ಬಹುತೇಕ ಜನರು ದಹನ ಕ್ರಿಯೆ ಎಂದರೆ ದೇಹವನ್ನು ಸುಡುವುದು ಅಷ್ಟೇ ಎಂದು ಭಾವಿಸುತ್ತಾರೆ. ಆದರೆ ನಿಜವಾದ ಪ್ರಕ್ರಿಯೆ ಅದಕ್ಕಿಂತ ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಇದು ಶಾಂತವಾಗಿ ಆರಂಭವಾಗಿ ಪ್ರಶಿಕ್ಷಿತ ಸಿಬ್ಬಂದಿ ಮೊದಲಿಗೆ ದೇಹದಲ್ಲಿರುವ ವೈಯಕ್ತಿಕ ವಸ್ತುಗಳನ್ನು ತೆಗೆದುಹಾಕುತ್ತಾರೆ ಹಾಗೂ ಕೆಲವು ವೈದ್ಯಕೀಯ ಇಂಪ್ಲಾಂಟ್ಗಳನ್ನು ಕೂಡ ತೆಗೆದುಹಾಕುತ್ತಾರೆ. ಕಾರಣ ಹೆಚ್ಚಿನ ಉಷ್ಣತೆಯಲ್ಲಿ ಅಪಾಯಕಾರಿ ಕೆಮಿಕಲ್ಸ್ ರಿಯಾಕ್ಷನ್ ಆಗಬಾರದು. ನಂತರ ದಹನಕ್ಕೆ ವಿನ್ಯಾಸಗೊಳಿಸಲಾದ ಒಂದು ವಿಶೇಷ ಮರದ ಪೆಟ್ಟಿಗೆಯಲ್ಲಿ ದೇಹವನ್ನು ಇಡಲಾಗುತ್ತದೆ ಮತ್ತು ಗೌರವದಿಂದ ಬರ್ನಿಂಗ್ ರೂಮ್ಗೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ಸಿದ್ಧವಾಗಿರುವ ಭಟ್ಟಿ ಈಗಾಗಲೇ 800 ರಿಂದ 1000 ಡಿಗ್ರಿ ಸೆಲ್ಸಿಯಸ್ ವರೆಗೆ ಬಿಸಿ ಮಾಡಲ್ಪಟ್ಟಿದೆ. ಪ್ರಕ್ರಿಯೆ ಪ್ರಾರಂಭವಾದಾಗ ಈ ತೀವ್ರ ಉಷ್ಣತೆ ದೇಹದ ತಂತುಗಳನ್ನು ವೇಗವಾಗಿ ಬ್ರೇಕ್ ಡೌನ್ಗೊಳಿಸುತ್ತದೆ ಮತ್ತು ಅವು ನಿಧಾನವಾಗಿ ಕರಗುತ್ತವೆ. ಈ ಸಂಪೂರ್ಣ ಪ್ರಕ್ರಿಯೆಗೆ ಸುಮಾರು 1 ಗಂಟೆ ಸಮಯ ಬೇಕಾಗುತ್ತದೆ. ಪ್ರಕ್ರಿಯೆ ಮುಗಿದ ನಂತರ ಎಲುಬಿನ ತುಂಡುಗಳು ಮತ್ತು ಸ್ವಲ್ಪ ಬೂದಿ ಮಾತ್ರ ಉಳಿಯುತ್ತದೆ. ತಣ್ಣಗಾದ ನಂತರ ಉಳಿದಿರುವ ಲೋಹದ ತುಂಡುಗಳನ್ನು ತೆಗೆದುಹಾಕಲು ವಿಶೇಷ ಉಪಕರಣಗಳನ್ನು ಬಳಸಲಾಗುತ್ತದೆ. ಆಮೇಲೆ ಎಲುಬಿನ ತುಂಡುಗಳನ್ನು ಇನ್ನಷ್ಟು ಸಂಸ್ಕರಿಸಿ ಸೂಕ್ಷ್ಮ ಮತ್ತು ಸಮಾನವಾದ ಬೂದಿಯಾಗಿ ಮಾಡಲಾಗುತ್ತದೆ. ಕೊನೆಯಲ್ಲಿ ಆ ಬೂದಿಯನ್ನು ಜಾಗ್ರತೆಯಿಂದ ಸಂಗ್ರಹಿಸಿ ಒಂದು ಕಲಶದಲ್ಲಿ ಇಟ್ಟು ಕುಟುಂಬಕ್ಕೆ ಹಿಂತಿರುಗಿಸಲಾಗುತ್ತದೆ. ಸರಳವಾಗಿ ಕಾಣುವ ಈ ಪ್ರಕ್ರಿಯೆ ವಾಸ್ತವದಲ್ಲಿ ನಿಖರತೆ, ಗೌರವ ಮತ್ತು ಗೌರವ ಪೂರ್ಣ ಕ್ರಮದ ಸಮತೋಲನವಾಗಿದೆ.